ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದ್ ನಿಮಿಷ ಜಾನು ಇದ್ಯಾಕೆ ಹಿಂಗ್ ಮಾಡ್ಬಿಟ್ಟೆ ಜಾನು? ಎಲ್ಲರೂ ಎದುರುಗಡೆ ನನಗೆ ಕೊಡದೆ. ಅವ್ರು ನನ್ನ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಆ ಕೋಪಕ್ಕೆ ನಿಮಗೆ ಕೊಡದೆ. ಏನಿವಾಗ? ಅಲ್ಲ ಜಾನು, ಆಲ್ ಆಫ್ ಸಡನ್ ನಾನು ಆಕ್ಟ್ ಮಾಡಲ್ಲ ಅಂತ ಸೆಟ್ಟಿಂದ ಹಿಂಗ್ ಬಂದ್ಬಿಟ್ರೆ ಹೆಂಗ್ ಜಾನು? ಏನ್ ಅನ್ಕೊಳಲ್ಲ? ಏನಾದ್ರೂ ಆಗ್ಲಿ, ಆದ್ರೆ ನಾನ್ ಮಾತ್ರ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಲ್ಲ ಅಷ್ಟೇ. ಹಾಗಾದ್ರೆ ನೀನ್ ದೊಡ್ಡ ಸ್ಟಾರ್ ಆಗೋದು ಯಾವಾಗ ಜಾನು? ಅದ್ರ ಬಗ್ಗೆ ಆಮೇಲೆ ಬೇಕಿರೋ ಯೋಚನೆ ಮಾಡ್ತೀನಿ. ಆದ್ರೆ ಈ ತರ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನರ್ಕ ಅನ್ನಿಸ್ತಿದೆ. ನನಗೆ ಅವಮಾನ ಮಾಡೋದಿಕ್ಕೆ ನೀವೇ ಬೇಕು ಅಂತ ಈ ತರ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿದೀರಾ ಅನ್ಸುತ್ತೆ. ಜಾನು, ನಾನ್ ಯಾಕೆ ಇದನ್ನೆಲ್ಲ ಮಾಡ್ಲಿ ಜಾನು? ಲಿಸನ್ ಜಾನು. ಏನ್ ಅರವಿಂದ್ ನೀನು ಏನೋ ಮಾಡಕ್ ಹೋಗಿ ಇವಾಗ ಏನೋ ಆಗೋಯ್ತು. ಮುಂದೆ ಏನ್ ಮಾಡೋದು? ಏನ್ ಮಾಡ್ಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನೇ ಹೋಗಿ ಆ ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಇದು ಬೇರೆ. ಮೇಡಮ್ ಅವಳ ಪರವಾಗಿ ನಾನು ಸಾರಿ ಕೇಳ್ತೇನೆ ಮೇಡಮ್. ದಯಮಾಡಿ ಶೂಟಿಂಗ್ ಕಂಟಿನ್ಯೂ ಮಾಡಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ 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 ಮೇಡಮ್. ಮಾಡ್ತೀನಿ, ಆದ್ರೆ ನಿಮ್ಮ ಕೊಬ್ಬಿರೋ ಹೀರೋನ್ ಇಟ್ಕೊಂಡಲ್ಲ. ಅವಳನ್ನ ಬಿಟ್ಟು ಮಿಕ್ಕಿರೋರ್ದೆಲ್ಲ ಪೋರ್ಷನ್ಸ್ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅವಳ ಜಾಗಕ್ಕೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಶೂಟ್ ಮಾಡ್ತೀನಿ. ಅವಳದ್ ಹಿಂಗೆ ಹೀರೋಯಿನ್ ಆಗ್ತಾಳೆ ನಾನು ನೋಡ್ತೀನಿ. ಸರ್, ಇವತ್ತು ಶೂಟಿಂಗ್ ಆಗೋದು ಡೌಟೇ. ಬನ್ನಿ ಮೇಡಮ್. ಏನ್ರಾ ಮನೆಗೆ ಹೊರಟವನ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಹ್ಞೂ ಕಣಪ್ಪ, ನಿನ್ನ ಹೊಸ ಗರ್ಲ್ ಫ್ರೆಂಡ್ ಬಗ್ಗೆ ಕೇಳೋಣ ಅಂತ ಬರಳಿದೆ. ಏನ ಹೊಸ ಗರ್ಲ್ ಫ್ರೆಂಡಾ? ಹೇಯ್, ಗೂಳಿ ಥರ ಊರೂರು ಓಡಾಡ್ಕೊಂಡು ಸಿಕ್ಕಿನ ತಿನ್ಕೊಂಡು ಸುಮ್ಮನೆ ಇದ್ದೀನಿ. ಯಾವ್ದು ಹೊಸ ಗರ್ಲ್ ಫ್ರೆಂಡ್ ಕತೆ? ಏನು ಕಾಗೆ ಆಡ್ಸಕ್ಕೆ ಬೇರೆ ವಿಷಯ ಸಿಗ್ಲಿಲ್ವಾ? ನಾವೇ ಕಾಗೆ ಆಡಿಸಿದ್ವಿ ಕಣಪ್ಪ. ಲೇ ತೋರಿಸ್ರು. ಐ ಲವ್ ಯು ನರಸಿಂಹ. ನಿನ್ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ಪ್ಲೀಸ್ ನನ್ನ ಪ್ರೀತಿ ಒಪ್ಕೋ ನರಸಿಂಹ. ಹೇಯ್, ಏನ್ರ ನೀವು ಈ ವಯಸ್ಸಿಗೆ ಹಾಳಾಗೋಗಿದ್ದೀರಾ? ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಓದ್ಕೊಳ್ಳಿ ಅಂತ ಸ್ಕೂಲಿಗೆ ಕಳ್ಸಿದ್ರೆ ಇದೆಲ್ಲ ಮಾಡ್ತಾ ಇದ್ದೀರಾ? ಅಯ್ಯೋ ಅಣ್ಣ, ಇದು ನಾವೆಲ್ಲ ಕೊಡ್ತಾ ಇರೋದು, ನಿಂಗೆ ಯಾರ ಕಳ್ಸಿರೋದು. ಆ ಜಮ್ಮತ್ ಕೋಳಿನ ಸಂಜೆ ಲವ್ ಮಾಡ್ತೀಯ ಅನ್ಕೊಂಡ್ರೆ, ಆದ್ರೆ ಇವತ್ತಾಗಿರೋ ಘಟನೆ ನೋಡಿದ್ರೆ ಡೌಟೇ. ಲೇ, ಇಷ್ಟು ಉದ್ದ ಇದ್ದೀರಾ, ಇಷ್ಟೆಲ್ಲ ಮಾತಾಡ್ತಿರಲ್ಲ? ಎಲ್ಲ ನಿನ್ ಪ್ರಭಾವ ಅಣ್ಣ. ಮಗ ಲೆಟ್ರ್ ಓದು ಮಗ ಮೊದ್ಲು. ಅಣ್ಣ, ನಮಗೂ ಕೇಳ್ಸತಾರ ಓದು. ಹಾಯ್, ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ವಾ 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 ವಾ. ಆದ್ರೆ ನಿಮಗ್ ನನ್ ಕಂಡ್ರೆ ಇಷ್ಟ ಇದೆಯೋ ಇಲ್ವಾ ಅಂತ ಗೊತ್ತಿಲ್ಲ. ವಾ 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 ವಾ. ನನ್ ಮನ್ಸಲ್ಲಿ ನೀವೇ ಇದ್ದೀರಾ. ವಾ 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 ವಾ. ಆದ್ರೆ ನಿಮ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ವಾ ವಾ ವಾ. ಯಾಕೋ ನಿಮ್ ಮುಂದೆ ಬಂದು ನನ್ ಮನ್ಸಲ್ಲಿ ಇದನ್ನ ಹೇಳ್ಕೊಳಕ್ಕೆ ಧೈರ್ಯ ಸಾಲ್ತಿಲ್ಲ. ವಾ 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 ವಾ. ಅದಕ್ಕೆ ಈ ಬೊಕ್ಕೆ ಜೊತೆ ಪ್ರೀತಿಯಿಂದ ಲೆಟರ್ ಕಳ್ಸಿದ್ದೀನಿ. ಸದ್ಯಕ್ಕೆ ನನ್ನ ಲೆಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಮೇಲೆ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರಾಯ್ತು. ಇಂತಿ ನಿಮ್ಮ ಪ್ರೀತಿಯ ವಾ 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 ವಾ. ಅಣ್ಣ, ಏನ್ ಮೆಸೇಜ್ ಬಂದಿದೆ ನಮಗೂ ಹೇಳು. ಯಾಕೆ ಮತ್ತೆ ವಾಂತಿ ಬರೋ ತರ ವ್ಯಾವಾ ವ್ಯಾವಾ ಅನ್ನಕ? ಏನೋ ಮಗ ಇದು ಹೊಸ ಲವ್ ಸ್ಟೋರಿ ನಿಂದು? ನೋಡು, ಇದೇನು ಯಾರು ಕಳ್ಸಿರೋದು ಯಾವ್ದು ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ. ಆ ಹುಡ್ಗಿ ಯಾರು ಅಂತ ಗೊತ್ತಿಲ್ಲದೆ ನಿನಗೆ ಬೊಕ್ಕೇನೋ ಲೆಟರ್ನು ಕೊಟ್ರಾ? ಮೆಸೇಜ್ ಬಂತಲ್ಲ. ಈ ಮ್ಯಾಟ್ರಲ್ಲಿ ತಮ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಅನಿಸ್ತಾ ಇದೆ. ಮಗ, ಯಾರಪ್ಪ ಹುಡುಗಿ ಪ್ರೀತಿನ ಲೆಟರ್ ಕಳಿಸಿದಳು? ಅರ್ಧಿ ಹಾಕ್ಬಿಟ್ಟಲ್ಲ. ಸಂದೀಪ, ನನಗಿದೆಲ್ಲ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು ತಾನೆ? ಮನೆನೇ ನೋಡಿದೆ ಮನೆ ಚೆನ್ನಾಗಿಲ್ಲ ಅಂತಂದ್ರೆ ಹೆಂಗಪ್ಪ? ಮೊದಲು ಹುಡುಗಿ ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ತಿಳ್ಕೊಂಡು ಆಮೇಲೆ ಅವಳು ಬ್ಲ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಅವಳನ್ನ ಲವ್ ಮಾಡಬೇಕಾ ಮಾಡಬಾರ್ದಂತ ಡಿಸೈಡ್ ಮಾಡಬೇಕು. ಅದನ್ನ ಬಿಟ್ಟು ಎಕ್ಸಾಮೇ ಬರೀದೆ, ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ ಅಂತ 0 ಮಾರ್ಕ್ಸ್ ನಿನಗೆ ನೀನೇ ಬರ್ಕೊಂಡ್ರೆ ಹೆಂಗೋ? ಅಷ್ಟು ವರ್ಷದಿಂದ ಸಿಂಗಲ್ ಆಗಿರೋ ನನಗೆ ಇನ್ನು ಮಿಂಗಲ್ ಹಾಕೊಂಡ್ ಬ್ಯೂಟಿ ಇಲ್ಲ ಅಂತ ಕೊರಗ್ತಾ ಇದ್ದೀನಿ.
ಅಂಥದ್ರಲ್ಲಿ ಮನೆ ಬಾಗ್ಲಿಗೆ ಬಂದಿರೋ ಭಾಗ್ಯಲಕ್ಷ್ಮಿನ ಎಡಗಾಲಲ್ಲಿ ಒದ್ದು ಆಚೆ ಆಗ್ತಿದ್ಯಲ್ಲೋ ನರಸಿಂಹ, ಇದು ನ್ಯಾಯನೇನೋ? ನೋಡು, ನಾನೀಗಾಗಲೇ ಪ್ರೀತಿಲಿ ಬಿದ್ದು ಸತ್ತು ಮತ್ತೆ ಬದುಕೀನಿ. ನನಗೆ ಪದೇ ಪದೇ ಸಾಯಕ್ಕೆ ಇಷ್ಟ ಇಲ್ಲ. ನನ್ನ ಲೈಫಲ್ಲಿ ಪ್ರೀತಿ ಅನ್ನೋದು ಮುಗ್ದೋದ ಅಧ್ಯಾಯ. ಮತ್ತೆ ಪ್ರೀತಿ ಅನ್ನೋ ಪುಸ್ತಕನ ಕೆದಕು ಪುಟಗಳನ್ನ ತೆಗೆದ್ರೆ ಅದರಲ್ಲಿ ಸಿಗೋದು ಬರೀ ನೋವು ಮಾತ್ರ. ಈ ಪ್ರಪಂಚದಲ್ಲಿ ಪವಿತ್ರವಾದ ಪ್ರೀತಿಗೆ ಸಿಗುವಂಥ ಬಹುಮಾನ ಏನು ಗೊತ್ತಾ? ಮೋಸ ಮಾತ್ರ. ನಿನ್ನ ನೋವೇನಂತ ಅರ್ಥ ಆಗುತ್ತೆ ಮಗ, ಆದರೆ ಹುಡುಗಿ ಯಾರಂತ ತಿಳ್ಕೊಳಕ್ಕಾದ್ರೂ ಪ್ರಯತ್ನ ಮಾಡು. ಅದರ ಅವಶ್ಯಕತೆ ನನಗಿಲ್ಲ. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ, ಬರ್ತೀನಿ. ನೋಡು, ನಿನ್ನ ತಲೆ ಎಷ್ಟು ಬಿಸಿ ಆಗ್ಬಿಟ್ಟಿದೆ. ಏನು ಮಾಡೋದಮ್ಮ, ನಾನು ದಿನ ಮನೇಲೇ ಇದ್ದಿದ್ರೆ ನಿನ್ನ ಹತ್ರ ಈ ಥರ ಎಣ್ಣೆ ಹಚ್ಚಿಸ್ಕೊಬೋದಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡ್ಬೋದಾಗಿತ್ತು. ಆದರೆ ಅದಕ್ಕೆ ನಿನ್ನ ಗಂಡ ಬಿಡಬೇಕಲ್ಲ. ಮೇಲ್ನೋಟಕ್ಕೆ ಅವ್ರಿಗೆ ನಿನ್ನ ಮೇಲ್ ಕೋಪ ಇದ್ರು ಮನಸ್ಸಿನಲ್ಲಿ ಅವ್ರಿಗೆ ನಿನ್ನ ಬಗ್ಗೆ ಕಾಳಜಿ ಇದೆ ಕಣ. ಹ್ಞೂ ಅಮ್ಮ, ನಾನು ಇದೇ ಮಾತನ್ನ ಇವತ್ತು ಸಂದೀಪನಿಗೂ ಹೇಳಿದೆ ಗೊತ್ತಾ. ಮತ್ತೆ ನಿನಗೆ ಅವ್ರ ಬಗ್ಗೆ ಗೊತ್ತಿದ್ರು ಯಾಕೆ ಹಾಕಿ ಹೇಳ್ತೀಯಾ? ಪ್ರೀತಿ ಇಲ್ಲ ಅಂದಿದ್ರೆ ನಿನ್ನ ಈ ಮನೆಯಲ್ಲಿ ಇಡಕ್ಕೆ ಬಿಡ್ತಿದ್ರಾ? ಅದೇನೋ ನಿಜ, ಆದರೆ ನಿನ್ನ ಗಂಡನ ಮನಸ್ಸು ಯಾವಾಗ ಬದಲಾಗುತ್ತೋ ಗೊತ್ತೇ ಇಲ್ಲಮ್ಮ. ಹೋಗ್ಲಿ ಬಿಡು, ಈಗ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಅಲ್ಲಮ್ಮ, ನಿನ್ನ ಗಂಡ ನನ್ನ ಕಣ್ಣಿಗೆ ಒಳ್ಳೆ ನಟಭಯಂಕರ ಥರ ಕಾಣಿಸ್ತಾರಮ್ಮ. ಯಾವಾಗ ಕಣ್ಗುಡ್ಡೆ ಬಿಟ್ಕೊಂಡೇ ನೋಡ್ತಾ ಇರ್ತಾರೆ. ಅದು ಯಾವಾಗ ಹೊರಗೆ ಬಂದ್ಬಿಡುತ್ತೋ ಅನಿಸ್ತಾ ಇರುತ್ತೆ. ಅವ್ರು ನನ್ನನ್ನು ಮಾತ್ರ ಹಂಗೆ ನೋಡ್ತಾರಾ ಅಥವಾ ಜಗಳಾಡ್ದಾಗ ನಿನ್ನೂ ಹಂಗೆ ನೋಡ್ತಾರಾ? ಅಮ್ಮ, ನಿನ್ನ ತಲೆ ತಟ್ಟು ಅಂದರೆ ಹಿಂಗೆ ಕುಡ್ತಾ ಇದೆಯಲ್ಲ. ಸುಮ್ಮನೆ ರೀ ಹಿಂದೆ. ವಾ, ನೀನು ಈ ಥರ ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರ. ನಿನ್ನ ಗಂಡ ನೋಡಿದ್ರೆ ಅದರಲ್ಲೂ ಅವ್ರ ತಂಗಿ ಸೇರ್ಬಿಟ್ರಂತೂ ಆಗೋಯ್ತು. ಒಬ್ಬರು ಸುನಾಮಿ, ಒಬ್ಬರು ಸುಂಟ್ರ ಗಾಳಿ. ಇದೇನಮ್ಮ, ಸುಂಟ್ರ ಗಾಳಿ ಅಂತಿದ್ದಂಗೆ ಅದೇ ಹಾಡು ಬರ್ತಾ ಇದೆ. ಸ್ವಲ್ಪ ತಲೆ ಎತ್ತು ನೋಡಪ್ಪ. ಓಹ್, ಅತ್ತೆ ನೀನು ಆ ಕಡೆ ಸ್ವಲ್ಪ ನೋಡಪ್ಪ. ಇದೇನಾ ನಿನ್ನ ಮಗ ಅನ್ನಿಸ್ಕೊಂಡವನ್ಗೆ ನೀನು ಹೇಳ್ಕೊಟ್ರೋ ಸಂಸ್ಕಾರ? ನಮ್ಮಿಬ್ರಲ್ಲಿ ಈಗ ಸುಂಟ್ರಗಾಳಿ ಯಾರು, ಸುನಾಮಿ ಯಾರು? ಏನೂ ಗೊತ್ತಾಗ್ಲಿಲ್ಲ, ಸುಮ್ಮನೆ ತಮಾಷೆಗೆ ಹೇಳ್ದ ಅಷ್ಟೇ. ಸುಂಟ್ರ ಗಾಳಿ ಸುನಾಮಿ ಬಗ್ಗೆ ಆಮೇಲೆ ಮಾತಾಡೋದಾಯ್ತು. ನಿನ್ ಸುಪುತ್ತನ್ ಫೋನ್ ಬಡ್ಕೋತಾ ಇದೆ, ಯಾರು ನೋಡಕ್ ಹೇಳು. ಯಾರ್ದು ಫೋನು? ಗೊತ್ತಿಲ್ಲಮ್ಮ, ನಾನು ನೋಡ್ತೀನಿ. ಈಗ ಹೇಳಿ ಅದಕ್ಕೆ, ನಮ್ಮಿಬ್ರಲ್ಲಿ ಸುಂಟ್ರಗಾಳಿ ಯಾರು, ಸುನಾಮಿ ಯಾರು ಅಂತ. ಆ ವಿಷಯ ಬಿಡೆ. ಇವತ್ತೇನಾಯ್ತಂತೆ ಗೊತ್ತಾ? ನನ್ನ ಮಗ ಸಂಜನನ್ ಕೈಗೆ ಕೋಳ ಹಾಕ್ಸದ್ನಂತೆ. ಸ್ವಲ್ಪ ಯಾಮಾರಿದ್ದಿದ್ರೆ ಇವನ್ ಕೈಗೆ ಬೀಳೋದು ಕೋಳ. ಹುಷಾರಾಗಿರ ಕೇಳು. ಇನ್ ಮುಂದೆ ಹುಷಾರಾಗಿರ್ತಾನೆ ಬಿಡಿ. ಅಷ್ಟೇ ಅಲ್ಲ, ಈ ಮನೇಲಿ ಇರ್ಬೇಕು ಅನ್ನೋದಾದ್ರೆ ಕತ್ಲಾಗೋದ್ರೊಳಗೆ ಮನೇಲಿ ಬಂದಿರ್ಬೇಕು. ಹೊತ್ತಲ್ಲಿ ಎಲ್ಲೆಲ್ಲೋ ಅಲಿಯೋದಲ್ಲ. ಆಯ್ತಾಯ್ತು, ಅವನು ನನ್ನ ಮಗ. ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತಾನೆ. ಏನ್ ತಪ್ಸಲ್ವೋ ನಾನು ನೋಡ್ತೀನಿ. ಆಯ್ತು, ನೋಡಿವ್ರಂತೆ. ಓ, ನನ್ನ ಮಗನಿಗೆ ಇಷ್ಟವಾದ ಅಡುಗೆ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.